ಪರಿಸರ ಅಂತ ಹೇಳಿದ್ರೆ ಅದೆಲ್ಲೋ ಕಾಡಿನಲ್ಲಿದೆ, ಎಲ್ಲೋ ಹೊರಗಡೆ ಊರಿಂದ ಹೊರಗಡೆ ಇದೆ ಅನ್ನುವಂತಹ ಎಲ್ಲರಲ್ಲಿ ಭಾವನೆ ಇರುವಂತಹದ್ದು. ನಾವು ಪರಿಸರದ ಭಾಗವಾಗಿ, ಪರಿಸರ ನಮ್ಮಲ್ಲೇ ಇದೆ, ನಾವೇ ಪರಿಸರ, ಪರಿಸರದ ಉತ್ಪನ್ನಗಳು ನಾವು, ಪರಿಸರವನ್ನು ಶುದ್ಧವಾಗಿ ಇಟ್ಕೋಬೇಕು ಅನ್ನುವಂಥದ್ದು ಎಲ್ಲ ಕಡೆ ಕೇಳಿಬರ್ತಾ ಇರುವಂತಹ ಸಂದೇಶ. ಆ ಪರಿಸರ ಶುದ್ಧತೆ ನಮ್ಮಿಂದಲೇ ಶುರುವಾಗುತ್ತೆ. ನಾವು ನಿತ್ಯ ಬಳಸ್ತಾ ಇರುವಂತಹ ರಾಸಾಯನಿಕಗಳ ಬಳಕೆಯನ್ನು ಕಡಿಮೆ ಮಾಡುವುದರಿಂದ ಮೊದಲನೇದಾಗಿ ನಮ್ಮ ಆಂತರಿಕ ಪರಿಸರವನ್ನು ಶುಭ್ರ ಮಾಡಿ, ನಂತರ ಅದರಿಂದ ಬರುವಂತಹ ಉತ್ಪನ್ನಗಳು, ಕವರ್ ಇರ್ಬೋದು, ಶೇಷಾಂಶಗಳಿರ್ಬೋದು, ಇವೆಲ್ಲವನ್ನು ಪರಿಸರಕ್ಕೆ ವ್ಯರ್ಥವಾಗಿ ಬಿಡುವುದನ್ನು ನಾವು ಮಾಡ್ತಿರ್ತೇವೆ. ಎರಡೂ ರೀತಿಯಲ್ಲಿ ನಾವು ಪರಿಸರಕ್ಕೆ ಕೊಡುಗೆಯನ್ನು ಕೊಡುವ ಅವಕಾಶ ವೈಯಕ್ತಿಕವಾಗಿ ನಮ್ಮೆಲ್ಲರ ಮೇಲಿದೆ. ನಾವು ಯಾವ್ಯಾವ ಅಂಶಗಳನ್ನು ಅನವಶ್ಯಕವಾಗಿ ಬಳಸ್ತಿದ್ದೀವಿ, ಅದರಿಂದ ನಮ್ಮ ದೇಹದ ಮೇಲೆ ರಾಸಾಯನಿಕ ಒತ್ತಡವನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದೀವಿ, ರಾಸಾಯನಿಕಗಳ ಹೆಚ್ಚು ಸಂಗ್ರಹವನ್ನು ಮಾಡ್ಕೊಳ್ತಾ ಇದ್ದೀವಿ. ಅದರಿಂದ ಬರುವಂತಹ ವ್ಯರ್ಥಗಳನ್ನು, ಪೇಪರ್ ಇರಬಹುದು, ಮತ್ತು ಉಳಿಕೆ ಶೇಷಾಂಶ ಇರ್ಬೋದು, ಇಲ್ಲಿ ಹರಿಬಿಡ್ತಿದ್ದೀವಿ ಅನ್ನೋವಂಥನ್ನೆಲ್ಲ ಗಮನಿಸೋದ್ರ ಮುಖಾಂತರ ಪರಿಸರ ಕೊಡುಗೆ ಕೊಡುವುದರಲ್ಲಿ, ಪರಿಸರ ರಕ್ಷಕರಲ್ಲಿ ನಾವು ಒಬ್ಬರು ಆಗಬಹುದು ಅನ್ನೋ ಅವಕಾಶ ಇದೆ. ಅದು ನಾವು ಮೊದಲನೇ ಲಾಭ ನಾವೇ ಪಡೆದು ಆ ರಾಸಾಯನಿಕ ಬಳಕೆ ಕಡಿಮೆ ಮಾಡಿದ ತಕ್ಷಣ ನಮ್ಮಲ್ಲಿ ಒಂದಷ್ಟು ಬದಲಾವಣೆಗಳು ಬರೋದಕ್ಕೆ ಶುರುವಾಗುತ್ತೆ. ಅದು ಏನು, ಹೇಗೆ ಅನ್ನುವಂತಹ ವಿವರಣೆ ಬೇಕಾದಂಥವ್ರು ಈ SS ನೇಚರ್ ಕ್ಯೂರ್ ವಾಹಿನಿಯ ವಿಡಿಯೋಗಳನ್ನು ಗಮನಿಸ್ಬೋದು.